ನಮಗೇನೋ ಖುಷಿಯಾಗಿದೆ. 40 ವರ್ಷದಿಂದ ಬಂದಿದ್ದೀವಿ. ನಾವು ಇಲ್ಲಿ ಎಲ್ಲ ದೇವಸ್ಥಾನಕ್ಕೂ ನಾವು ಮುಂದೆ ಇದ್ದೀವಿ. ಚೆನ್ನಾಗಿದೆ. ಸುಮಾರು ಎಷ್ಟು ವರ್ಷದಿಂದ ಬರ್ತೀರಾ? 40 ವರ್ಷದಿಂದ. ನಾವು 40 ವರ್ಷದಿಂದ ಬರ್ತಾ ಇದ್ದೀವಿ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದರ ಪ್ರೋಗ್ರಾಮ್ಗಳು ತುಂಬ ಖುಷಿಯಾಗಿ ನೋಡ್ಬೋದು. 12 ದಿವಸ ಹೋಮಗಳು ಮಾಡ್ತಾಯಿದ್ದಾರೆ. ಹೌದು, 12 ಹೋಮ ನಡೀತಾರೆ. ಧನ್ವಂತರಿ ಹೋಮ, ಗಣ ಹೋಮ, ಹನುಮಂತ ಜಯಂತಿ ಹೋಮ ಎಲ್ಲ ಮಾಡ್ತಾರೆ ಪ್ರತಿ ವರ್ಷ. 40 ವರ್ಷ. ನಾವೇ ಹಾಗೆ ಫ್ಯಾಮಿಲಿ ಸಮೇತನೂ ಬರ್ತೀವಿ, ಫ್ರೆಂಡ್ಸ್ ಜೊತೆ. ನಮ್ಗೆ ತುಂಬ ಚೆನ್ನಾಗಿದೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸಿದ್ದಪ್ಪ ಸಿರ್ಸಿಂಗ್ ಅಂತ. ದೇವಸ್ಥಾನಕ್ಕೆ ಎಲ್ಲಿಂದ ಬಂದಿರೋದು? ನಾವು ಬೆಳಗಾಂ ಡಿಸ್ಟಿಕ್ಕಿಂದ ಬಂದಿದ್ದೀವಿ. ಬೆಳಗಾಂ ಡಿಸ್ಟ್ರಿಕ್ಟ್ ರಾಮದುರ್ಗ ತಾಲೂಕಿನಿಂದ ಬಂದಿದ್ದೀವಿ. ಯಾರು ನಿಮಗೆ ತಿಳಿಸ್ಕೊಟ್ಟಿದ್ದು ದೇವಸ್ಥಾನ ಈ ಥರ ನಡೀತಾ ಇದೆ ಅಂತ? ನಮ್ಮ ಮಾಮಾರು ಇಲ್ಲಿ ನೌಕರಿ ಮಾಡ್ತಾರೆ, ಇಲ್ಲಿ ಬಯೋಕಾನ್ ಕಂಪ್ನಿ ಒಳಗೆ. ನಾವು ಇವ್ರಿಗೆ ಭೇಟಿ ಆಗೋದು ಬಂದಿದ್ದೀವಿ. ಇವತ್ತು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಬಾರಪ್ಪ, ನೋಡ್ಕೊಂಡು ಬರೋಣ ಬಾ ಅಂತಿದ್ರು. ಹಾಗೆ ಬರ್ತಾಯಿದ್ವಿ, ನೋಡ್ತಾ ಇದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವತ್ತು ಜನ ನೋಡಿದರೆ ಸಿಕ್ಕಾಪಟ್ಟೆ ಜನ ಇದೆ ಇವತ್ತು ಇಲ್ಲಿ. ಏನೋ ಒಂಥರ ಖುಷಿ. ನಾರ್ಮಲ್ ಆಗಿ ಶನಿವಾರ ಅಂತ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾರ್ಮಲ್ ಆಗಿ ಬಂದಿರೋದು. ಹನುಮ ಜಯಂತಿ ಆ್ಯಕ್ಚುಲಿ ಹಿಂದೂಗಳ ಶಕ್ತಿ ದೇವರು. ಇದು ಯೂಶ್ವಲಿ ನಾವು ಶನಿವಾರಕ್ಕೊಮ್ಮೆ ಹೋಗ್ತಾನೆ ಇರ್ತೀವಿ ಆಂಜನೇಯಗೆ. ಬಂದಿರೋದು ರಾಗಿಗುಡ್ಡಕ್ಕೆ ಬಂದರೆ ಅಪ್ರೂವ್ ಬಂದಾಗ ಊರಿಂದ ಬಂದರೆ ತೋರ್ಸೋಕ್ಕೆ ಇದೊಂದು ದೊಡ್ಡ ದೇವಸ್ಥಾನ ಬೆಂಗಳೂರಲ್ಲಿ. ರಾಗಿಗುಡ್ಡ ಅಂದರೆ ಆಂಜನೇಯ ಟೆಂಪಲ್ ಆ ಥರ. ನಾನು ಬಂದಾಗಿಂದ ಸುಮಾರು ಜನ ಆಯ್ತು. 1982ರಲ್ಲಿ ನಾವು ಮ್ಯಾಕ್ಸಿಮಮ್ ಒಂದು 20-22 ವರ್ಷದಿಂದ ಬರ್ತಾಯಿದ್ದೀವಿ. ಹಾಂ, ಹೌದೌದು. ಇಲ್ಲ, ಚೆನ್ನಾಗಿದೆ ದೇವಸ್ಥಾನದೆಲ್ಲ ನೋಡು. ಆಂಜನೇಯ ಇದು ಹನುಮ ಜಯಂತಿ ಮಾಡೋದ್ರಿಂದ ಜನ ನಮ್ಮ ಹಿಂದೂಗಳ ಭಾವನೆಗೆ ಒಂದು ಒಳ್ಳೆಯ ಇದಾಗುತ್ತೆ. ಭಕ್ತಿ ಶಕ್ತಿ ದೇವರಿದೆ, ಚೆನ್ನಾಗಿರುತ್ತೆ ಅನ್ನೋದು. ಇಲ್ಲ, ಬರಬೇಕು ಭಕ್ತಿ. ನಾವು ಫ್ಯಾಮಿಲಿ ಸಮೇತ ಹೋಗ್ತೀವಿ. ಎಲ್ಲ ಇವತ್ತು ಬಂದಿಲ್ಲ. ಮಕ್ಕಳಿಗೆಲ್ಲ ಕಲ್ಚರ್, ನಮ್ಮ ಹಿಂದೂ ಕಲ್ಚರ್ನೇ ಇರುತ್ತಂತ. ಹಿಂದೂಗಳ ಸಂಪ್ರದಾಯದ ಕಲ್ಚರ್ ಇರುತ್ತೆ. ಮಕ್ಕಳಿಗೆ ನಾವು ಹೆಂಗೆ ಏನೋ ಅವ್ರು ಟೀಚ್ ಮಾಡ್ತೀವಿ, ಅದರಿಂದ ಕಲಿತಾರೆ. ನಾವು ಹೆಂಗಿರ್ತೀವಿ ಹಂಗೆ ಇರ್ತಾರೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಹಿಂದೂಗಳ ಸಂಪ್ರದಾಯದ ದೇವರು ದರ್ಶನ ಎಲ್ಲ ಮಾಡಬೇಕು, ಸಂಪ್ರದಾಯದ ಪ್ರಕಾರ ನಡ್ಕೋಬೇಕು. ಮಾಡಿದ್ರೆ ಒಳ್ಳೇದಾಗುತ್ತೆ ಅಷ್ಟು. ಹಿಂದೂ ಕಲ್ಚರ್ ಉಳಿಬೇಕು ನಮ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.